ಇಲ್ಲಿ ನನ್ನ ಜೀವನ ಹೊರದು ಊರು ಬಾಗ್ಲಾಗಿದೆ, ಮ್ಯೂಸಿಕ್ ಮಾಡ್ತಾವಲ್ಲಿ ಸರ್. ಯಾಕಾದ್ರೂ ಮದುವೆ ಆಗ್ಬಿಟ್ಟು ನನ್ನ ಜೀವನ ಹಾಳಾಗೋಯ್ತು. ಅಕ್ಕ ಏನು ನಿಮ್ ನಗ್ತಿಯಲ್ಲ ನೀನು, ನನ್ನ ಜೀವನ ಹಾಳಾಗೋಯ್ತು ಅಂದ್ರೆ ನಿಮ್ ಖುಷಿನಾ ನಿಂಗೆ? ಮದುವೆ ಆಗ 5 ವರ್ಷ ಆಯ್ತು, ನನ್ನ ಹೆಂಡತಿನ ಮುಟ್ಟಕ್ಕೆ ಬಿಡಲ್ಲ. ಈಗ ಬಿಟ್ಬಿಡ್ರಿ. ಈಗ ರಾವು ಕಾಲ ಇದೆ, ಯಮಗಂಡ ಕಾಲ ಇದೆ, ಗುಳಿಕೆ ಕಾಲ ಇದೆ, ಚಳಿಗಾಲ ಇದೆ, ಬೇಸಿಗೆ ಕಾಲ ಇದೆ. ಸಾರ್ ಮಕ್ಕಳಾಗಿಲ್ಲ ಸರ್ ನಮ್ಗಿನ್ನೂ 5 ವರ್ಷ ಆಯ್ತು. ನೀನೇ ನಗ್ತಿದ್ದೀರಣ್ಣ ನೀನು ಆರಾಮಾಗಿ. ನೋಡ್ದ ಕಂಡವ್ರ ಮನೆ ಸುದ್ದಿ ಅಂದ್ರೆ ಅದ್ ಏನ್ ಖುಷಿ ಪಡ್ತೀರೋ ನೀವು. ಆದ್ರೆ ನಾನು ಇವತ್ತು ಬಿಡಲ್ಲ ಅಮ್ಮ. ಆಗಲೇ ಕೇಳಿದಾರೆ ನೀನು ಇವಳು ನೀನು ಹೇಳ್ತಿ ಅಂತ. ಈಗ ಬಿಡಲ್ಲ. ಬರ್ಲಿ ಮುಟ್ಬೇಡಿ. ಯಾಕೆ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಮಾಂಗಲ್ಯಂ ತತ್ತು ನಾನೇ ನವ ಜೀವನ ಹೇತು. ಈಗ ಮುಗಿತ ನೋಡ್ರಿ, ಮುಟ್ಟಕೊಂಡು ಅಲ್ಲ ಕಡೆ ಏನು ಮುಟ್ಬೇಡಿ. ಯಾಕೆ? ಇವಾಗ ಟೈಮ್ ಸರಿ ಇಲ್ಲ. ರಾಹು ಕಾಲದಲ್ಲಿ ಗಂಡ ಹೆಂಡತಿನ ಮುಟ್ಟಬಾರ್ದು. ಆಮೇಲೆ ನನಗೆ ಹುಟ್ಟೋ ಮಕ್ಕಳು ಹೆಂಗೆಂಗೋ ಹುಟ್ಟದ ಹೋಗುತ್ತೆ. ಹಂಗಿರುತ್ತಾ? ರಾಹು ಕಾಲದಲ್ಲಿ ಹೆಂಡತಿ ಮುಟ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಣ್ಣ? ಇದೆಯಾ ರೂಲ್ಸು? ಇಲ್ಲ, ಬಟ್ ನನ್ನ ಹೆಂಡತಿಗೆ ರೂಲ್ಸ್ ಇದೆ. ಅದೆಲ್ಲ ಗೊತ್ತಿಲ್ಲ. ಯಾಕೆ? ಇವಾಗ ಗುಳಿಕ ಕಾಲ. ಗುಳಿಕೆ ಕಾಲ. ಈಗ ಯಾವ ಮುಟ್ಬೇಕಿನ್ನ ಹೇಳ್ತಿರಂತೆ. ಏನು ಗೊತ್ತಾ? ಏನು? ಇವತ್ತು ಯಾವ ದಿನ ಹೇಳಿ? ಇವತ್ತು ಜಾತ್ರೆ ಮಾಡ್ತಾರಲ್ಲ ಅದು. ನಮ್ದು ನಿಮ್ದು ಯಾವ ದಿನ ಹೇಳಿ? ನಮ್ದು ನಿಮ್ದು ವೆಡ್ಡಿಂಗ್ ಡೇ. ಏನು ವೆಡ್ಡಿಂಗ್ ಡೇ? ಅದು ವೆಡ್ಡಿಂಗ್ ಡೇ ಅಲ್ಲ, ವೆಡ್ಡಿಂಗ್ ಡೇ. ಎರಡು ಒಂದೇ. ಅದು ಹೆಂಗೆ ನೋಡು, ವೆಡ್ಡಿಂಗು ಬೆಂಕಿ ಹತ್ತಿದ್ಮೇಲೆ ಜಾಯಿಂಟ್ ಆಗುತ್ತೆ, ವೆಡ್ಡಿಂಗು ಜಾಯಿಂಟ್ ಆದ್ಮೇಲೆ ಬೆಂಕಿ ಹತ್ತುತ್ತೆ. ಮಾಂಗಲ್ಯಂ ತತ್ತು ನಾನೇನು ನವ ಜೀವನ ಹೇತು. ಅಲ್ಲ ಕಣ್ರಿ, 3ನೇ ಕ್ರಾಸ್ ಅಲ್ಲಿ 4ನೇ ಮನೆಯವರು ಡೈಲಿ ಜಗಳ ಆಡ್ತಾರೆ. ಯಾಕೆ ಅಂತ ಒಂದ್ಸಲಿ ಹೋಗ್ ಬರ್ಬಾರ್ದಾ? ನಾನು ಒಂದ್ಸಲ ಹೋಗಿದ್ಕೆ ಜಗಳ ಆಗಿದ್ದು. ಅಂದ್ರೆ ಕಷ್ಟ ಸುಖ ವಿಚಾರಿಸಕ್ ಹೋದ ಕಡೆ ಜಗಳ ಮಾಡ್ಕೊಂಡ್ರು. ಎಲ್ಲ ಇವಳ ಬರೀಲಿ. ಜಿರಳೆ ಎಷ್ಟು ಉದ್ದ ಇದೆ? ಎಷ್ಟು? ನಾನು ಹೇಳ್ತಿದ್ದೀನಿ ಇಷ್ಟೇ. ಜಿರಳೆ ಇಷ್ಟಿದೆ, ನಾನು ಇಷ್ಟು ಉದ್ದ ಇದ್ದೀನಿ. ಆ ಜಿರಳೆ ಎದುರ್ಕೊಂತೀಯ, ನನಗೆ ಯಾಕೆ ಎದುರ್ಕೊಳ್ಳಲ್ಲ ನೀನು? ಜಿರಳೆಗೆ ಮೀಸೆ ಇದೆ, ಮೀಸೆ. ನನಗೇನು? ನನಗೂ ಮೀಸೆ ಇದೆ. ಅಷ್ಟುದ್ದ ಇಲ್ಲ. ನೋಡಿ ಜಾಸ್ತಿ ಆಗಲ್ಲ ಕಡೆ. ಒಂದ್ ನಿಮಿಷ ಇಲ್ಲಿ ನೋಡಿದೆ, ಈ ಮೈಕ್ ಸೆಟ್ ಇದೆಯಲ್ಲ, ಅಯ್ಯೋ ಶಾಕ್ ಹೊಡೆದ್ಬಿಟ್ಟು ಬೇಡ ಬಿಡಿಸ್ಬಾರ. ಕರೆಂಟ್ ಹೊಡ್ಬಿಡ್ತಾ? ಎಷ್ಟು ಟೈಮು ಮಾನ್ಸಕ್ಕ? 1 ಗಂಟೆ. ಅಯ್ಯೋ, ಇನ್ನು ರಾಹು ಕಾಲ ಆಗ್ಲಿ ಆಮೇಲೆ